ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆಯ ಸೇವೆಯನ್ನು ಮಾಡಬೇಕಂತೇಳಿ ಕನಸನ್ನು ಹೊತ್ಕೊಂಡು ಆರ್ಮಿ ರ್ಯಾಲಿ, ಅಂದರೆ ಟೆರಿಟೋರಿಯಲ್ ಆರ್ಮಿ ರ್ಯಾಲಿ ಅಂತೀವಿ. ಅದು 18ರಿಂದ 42 ವಯಸ್ಸಿನೊಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ರ್ಯಾಲಿ ನಡೆಯಿತು. 2018ರಾಗ ರ್ಯಾಲಿ ನಡೆದದ್ದು, ಮತ್ತು 2024ರಲ್ಲಿ ರ್ಯಾಲಿ ನಡೀತು. ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತು, ಬೆಳಗಾವಿಯಲ್ಲಿ ರ್ಯಾಲಿ ನಡೀತು. ಸಾಕಷ್ಟು ಜನ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ನಮ್ಮ ಬೆಳಗಾವಿಗೆ ಬಂದು ಆ ರ್ಯಾಲಿಯಲ್ಲಿ ಭಾಗವಹಿಸಿದರು. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಹಿತ 18ರಿಂದ 42 ವಯಸ್ಸಿನ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದರು. ಭಾಳ ನುಗ್ಗಲಾಗಿ, ಗದ್ದಲಾಗಿ, ತುಳುಕಾಟಾಗಿ ಸ್ವಲ್ಪ ತೊಂದರೆ ಆಯಿತು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅಂಥ ಗದ್ದಲದಲ್ಲಿ, ಅಂಥ ನೂಕಾಟದಲ್ಲಿ ಸಹಿತ ವಿದ್ಯಾರ್ಥಿಗಳು ಲೈನ್ ಹಚ್ಚಿ, ನಂಬರ್ ಹಚ್ಚಿ, ನಾಳೆ ರ್ಯಾಲಿ ಆಯ್ತು ಅಂದರೆ ಇವತ್ತು ಬೆಳತಂತಕ ನಂಬರ್ ಹಚ್ಚಿ ಕೂತ್ಕೊಂಡು ವಿಜಯಶಾಲಿಯಾದಂಥ ಅಭ್ಯರ್ಥಿಗಳು ಇದ್ದಾರೆ. ಆ ಅಭ್ಯರ್ಥಿಗಳು ಅಲ್ಲಿ ರನ್ನಿಂಗವನ್ನು 5 ನಿಮಿಷ ಅಥವಾ 5:15, 5:30 ಅಥವಾ 5 ನಿಮಿಷ ಒಳಗೂ 1600 ಮೀಟ್ರವನ್ನು ಪಾಸ್ ಮಾಡಿ, ಅದೇ ರೀತಿಯಾಗಿ ಪ್ಲಬ್ಸನ್ನು 10 ಪ್ಲಬ್ಸ್ಗಳನ್ನು ತೆಗೆದು, ಆಮೇಲೆ ಜಿಗ್ಜಾಗ್ ನಡಿಗೆಯಲ್ಲಿ ಪಾಸಾಗಿ, ಅದೇ ರೀತಿಯಾಗಿ ಲಾಂಗ್ ಜಂಪ್ ಪಾಸ್ ಮಾಡಿಕೊಂಡು, ಹೈಟ, ವೇಟ ಮತ್ತು ಚೆಸ್ಟ್ನಲ್ಲಿ ಪಾಸಾಗಿ, ಆಮೇಲೆ ಮೆಡಿಕಲಲ್ಲಿ ಪಾಸಾಗಿ, ಈಗ ಅಂತಿಮವಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಮೊದಲಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಭ್ಯರ್ಥಿಗಳೇ, ನಾಳೆ ದಿವಸ ಅಂದರೆ ಪರೀಕ್ಷೆ ನಡೀತಾ ಇದೆ, ಆರ್ಮಿ ರ್ಯಾಲಿಯ ಪರೀಕ್ಷೆ ನಡೀತಾ ಇದೆ. ಇದು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇಲ್ಲ, OMR ಶೀಟ್ ಮುಖಾಂತರ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಕರ್ನಾಟಕದ ಯುವಕರು ಸಹಿತ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಭಾಗವಹಿಸಿ, ಅಲ್ಲಿ ಫಿಸಿಕಲ್ ಪಾಸ್ ಮಾಡಿಕೊಂಡು, ಮೆಡಿಕಲ್ ಪಾಸ್ ಮಾಡಿಕೊಂಡು ಅಂತಿಮವಾಗಿ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. ಆ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಎಲ್ಲರಿಗೂ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸುತ್ತೇನೆ. ಅಭ್ಯರ್ಥಿಗಳೇ, ನಾಳೆ ಪರೀಕ್ಷೆಗೆ ಹೋಗುವಾಗ ನೀವು ಯಾವ ರೀತಿ ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಇವಾಗ ನಾನು ನಿಮಗೆ ನೀಡ್ತಾ ಇದ್ದೀನಿ. ನೀವು ನಾಳೆ ಹೋಗುವಾಗ ಬೆಳಗ್ಗೆ 6 ಗಂಟೆಗೆ ಅಂದರೆ ಕರೆಕ್ಟಾಗಿ ನಿಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. 6 ಗಂಟೆ ನಂತರ ಬಂದಂಥ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಇದೆಲ್ಲರೂ ನಿಮ್ಗೆ ಗೊತ್ತಿರಬೇಕು. ಮುಂಚಿತವಾಗಿ ನೀವು 6 ಗಂಟೆ ಅವ್ರು ಹೇಳ್ಯಾರಪ್ಪ ಅಂದ್ರೆ ನೀವು 5 ಗಂಟೆಗೆ ಅಲ್ಲಿರಬೇಕು. ಆ ರೀತಿ ಇದ್ದು ಕರೆಕ್ಟ್ 6 ಗಂಟೆಗೆ ಗೇಟ್ದಿಂದ ಒಳಗಡೆ ತಗೋತಾರೆ. 6 ಗಂಟೆ ಆದಮೇಲೆ ಯಾರನ್ನೂ ಗೇಟ್ದಾಗ ಒಳಗೆ ತಗೋಂಗಿಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಎಕ್ಸಾಮ್ ನಡೀತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ, ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಯಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸಹಿತ, ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಪರೀಕ್ಷೆಯನ್ನು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಅಭ್ಯರ್ಥಿಗಳೇ, ಮುಂಜಾನೆ 6 ಗಂಟೆ ಒಳಗಾಗಿ ನೀವು ಅಲ್ಲಿ ಹೋಗಬೇಕು. ಅದೇ ರೀತಿಯಾಗಿ ಹೋಗುವಾಗ ನೀವು ಏನೇನು ದಾಖಲಾತಿಗಳನ್ನು ಒಯ್ಯಬೇಕಪ್ಪ ಅಂದ್ರೆ, ಮೊದಲನೇದು ಆಧಾರ್ ಕಾರ್ಡ್, ಅದ್ರ ಜೊತೆ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ ಅಥವಾ ನಿಮಗೆ ಮೊಬೈಲ್ಗೆ ಮೆಸೇಜ್ ಬಿಟ್ಟಾರ, ಆ ಮೆಸೇಜನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗಬೇಕು. ಅಂದ್ರೆ ಪೆನ್ನ, ಪ್ಯಾಡ ಇವುಗಳನ್ನ ತೆಗೆದುಕೊಂಡು ಹೋಗಬೇಕು. ಇದನ್ನು ಬಿಟ್ಟು ಬೇರೆ ವಸ್ತುಗಳನ್ನ ತೆಗೆದುಕೊಂಡು ಹೋಗಬಾರ್ದು. ಈಗ ಉದಾಹರಣೆ, ಕ್ಯಾಲ್ಕುಲೇಟರ್ ತೊಗೊಂಡು ಹೋದ್ನಿ, ಅಥವಾ ಕಿವಿಯಲ್ಲಿ ಇಯರ್ ರಿಂಗ್ ಹಾಕ್ಕೊಂಡಿನಿ, ಅಥವಾ ಕೊರಳಲ್ಲಿ ಚೈನ್ ಹಾಕ್ಕೊಂಡಿನಿ, ಅಥವಾ ಕೈಯಲ್ಲಿ ಬಳೆಗಳನ್ನ ಹಾಕ್ಕೊಂಡಿನಿ. ಆ ರೀತಿ ಯಾರೂ ಅಭ್ಯರ್ಥಿಗಳು ಹೋಗಬಾರ್ದು. ಕರೆಕ್ಟಾಗಿ ಡಾಕ್ಯುಮೆಂಟ್ ತೊಗೊಂಡು ನೀವು ಪರೀಕ್ಷೆಗೆ ಹೋಗಬೇಕು. ಬೆಳಗ್ಗೆ 6 ಗಂಟೆಗೆ ಅಂದ್ರೆ ನೀವು ಹೋಗಬೇಕು. ಯಾಕಂದ್ರೆ ನಾನು ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕು ಅಂತೇಳಿ ಎಷ್ಟೋ ಕಷ್ಟ ಇದ್ದರೂ ಆ ಕಷ್ಟದಲ್ಲಿ ನೀವು ಪಾಸಾಗಿ ಬಂದಿದ್ದೀರ. ಮೊದಲನೇ ಹಂತನ ಸ್ಟೇಜನ್ನು ಪಾಸ್ ಆಗೋದು ಭಾಳ ಕಷ್ಟ ಅದ ಆರ್ಮಿ ರ್ಯಾಲಿಯಲ್ಲಿ. ಆ ಕಷ್ಟವನ್ನು ದಾಟಿ ಬಂದಿರಿ, ಪರೀಕ್ಷೆ ಅಂತೂ ನೀವು ಗ್ಯಾರಂಟಿಯಾಗಿ ಪಾಸ್ ಹಾಕಿರಿ ಅಂತ ನನಗೆ ಅನಿಸ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಫಿಸಿಕಲ್ ಪಾಸ್ ಮಾಡಿಕೊಂಡು, ಮೆಡಿಕಲ್ ಪಾಸ್ ಮಾಡ್ಕೊಂಡು ವಿಜಯಶಾಲಿಯಾಗಿ ಬಂದಿದ್ರಿ. ನಿಜವಾಗಲೂ ನಾನೇ ನಿಮಗೊಂದು ಸಲ್ಯೂಟ್ ಹೇಳಬೇಕು. ಯಾಕಂದ್ರೆ ರ್ಯಾಲಿ ಪಾಸ್ ಆಗೋದು ಫಿಸಿಕಲ್ ಅಷ್ಟು ಈಸಿ ಅಲ್ಲ, ಭಾಳ ಸ್ಟ್ರಾಂಗ್, ಫಿಸಿಕಲಿ ಭಾಳ ಸ್ಟ್ರಾಂಗ್ ಇದ್ದರೆ ಮಾತ್ರ ರ್ಯಾಲಿಯಲ್ಲಿ ಪಾಸ್ ಆಗ್ಬೋದು. ಆ ಕಷ್ಟವನ್ನು ದಾಟಿದಿರಿ, ಈಗಾಗಲೇ ಪಾಸ್ ಆಗಿದ್ರಿ. ಇನ್ನು ನೆಕ್ಸ್ಟ್ ಪರೀಕ್ಷೆದ ಅಭ್ಯರ್ಥಿಗಳೇ, ಎಲ್ಲರೂ ಪರೀಕ್ಷೆಯನ್ನು ಚೆನ್ನಾಗಿ ಬರೀ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಅಭ್ಯರ್ಥಿಗಳೇ, ಇನ್ಸ್ಟಾಗ್ರಾಮದಲ್ಲಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಅಂತೇಳಿ ಇನ್ಸ್ಟಾಗ್ರಾಮದಲ್ಲಿ ಸಹಿತ ನಾವು ಉದ್ಯೋಗ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಬಿಡ್ತಾ ಇದ್ದೀವಿ. ಅದರಲ್ಲಿ ಸಹಿತ ವೀಕ್ಷಿಸಿ. ಅದೇ ರೀತಿಯಾಗಿ ಫೇಸ್ಬುಕ್ನಲ್ಲಿ ಸಹಿತ ನಮ್ಮ ವಿಡಿಯೋಗಳನ್ನು ಬಿಡ್ತಾ ಇದ್ದೀವಿ, ಅಲ್ಲಿಯೂ ಸಹಿತ ನೀವು ಗಮನಿಸಬಹುದು. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ
ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.